ಪಿರಿಯಾಪಟ್ಟಣ ತಾಲೂಕಿನ ಎಂಶೆಟ್ಟಳ್ಳಿ ಗ್ರಾಮದ ಸ್ವಾಮಿ ಅವರ ತಂಬಾಕು ಬೆಳೆ ನಾಶ ಆಗಿರುವ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಟಿಆರ್ಐ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಎಕ್ಸ್ಪೈರಿ ಡೇಟ್ ಮುಗಿದೋದ್ರೆ ಈಗ ಇಲ್ಲಿ ಕೆಲಸ ಮಾಡಲ್ಲ ಸರ್, ವಿಷ ಆಗುತ್ತಲ್ಲ ಸರ್. ಔಷಧಿ ಏನಾಗುತ್ತೆ ಗೊತ್ತಾ, ಅದು ವೇಸ್ಟ್ ಆಗುತ್ತೆ, ಅದು ನೀರಾಗುತ್ತೆ. ಅದಕ್ಕೆ ಕೆಲಸ ಸರಿ ಈಗ ಇಲ್ಲಿ ಜಾಸ್ತಿ ಇವರು ಇಲ್ಲಿಂದ ಹೊಡೆದಾದ್ಮೇಲೆ ಖಾಲಿ ಕ್ಯಾನ್ ತಗೊಂಡೋಗಿ ಮಗಳ ಮನೆ ತಮ್ರಲ್ಲಿ ಹೊಡೆದ. ಅದು ಬಿಡಿ, ಇದನ್ನ ಸರಿಪಡಿಸ್ಬೋದು. ಅಲ್ಲ ಕೇಳೋದು ಸರಿ ಆಗ್ಲಿ ಅಂತಲೇ ನಾವು ಕೇಳ್ತಾ ಇರೋದು. ನಿಮ್ಮ ಇಷ್ಟ. ಅದು ಆಮೇಲೆ ನನ್ನ ಪ್ರಕಾರ ಜಾಸ್ತಿ ಆಗಿದೆ, ಸರಿಪಡಿಸ್ಬೋದು. ಕಂಪ್ನಿಯವ್ರು ಬಂದು ಅದು ಅವ್ರ ನೀವು ಮಾತಾಡ್ಬಲ್ಲಿ, ನನಗೆ ಅದು 2 ದಿವಸ ಬಂದು 2 ತರ ಔಷಧಿ ಅಲ್ವಾ? 3ನೇ ದಿವಸ ಇನ್ನೊಂದ್ ತರ ಅದು ಅವ್ರದ್ದು. ಸರ್, ಅದಕ್ಕೆ ಸರಿಪಡಿಸಕ್ಕೆ ರೆಡ್ ಬಂದ್ಬಿಟ್ಟು ತಿರ್ಗಾ ಮೌಂಟ್ ಎನರ್ಜಿ ಕೊಟ್ಟಿರೋದೇ ತಪ್ಪು. ಮೊಮೆಂಟ್ ಎನರ್ಜಿ ಮತ್ತೆ ಆಲ್ರೆಡಿ ಔಷಧಿ ಜಾಸ್ತಿ ಆಗಿ ಈ ತರ ಆಗಿರೋದಕ್ಕೆ ಇನ್ನೊಂದು ಔಷಧಿ ಕೊಟ್ಟರು ನೋಡಿ, ಅಲ್ಲೇ ತಪ್ಪಾಗಿರೋದು. ಅದು ಹಾಕಿ ಸಾಲ ಮಾಡಿಸ್ರು, ಅದು ಇಲ್ಲ. ತಿರ್ಗಾ ಇನ್ನೊಂದು ಅದು ತಪ್ಪೋದು. ಅದು ಮೌಂಟ್ ಎನರ್ಜಿ ಹೊಡಿಬಾರ್ದು. ಅದು ತಿರ್ಗಾ ಕೊಟ್ಟರಲ್ಲ ಸರ್. ನಾವು ಹಾಲು ಸಕ್ಕರೆ ಸಿಂಪಡಣೆ ಮಾಡ್ತೀವಿ ಸರ್. ಅದು ಮಾಡಿದ್ರು ನೋಡಿ, ಅದರಿಂದ ಈಗ ಇದೆ. ಇಲ್ಲಾಂದ್ರೆ ಸುಟ್ಟೋಗಿರುತ್ತೆ ಇದು. ಇನ್ನೊಂದು ಮಳೆ ಟೈಮು, ಮಳೆ ಬರ್ತಾ ಇರೋದ್ರಿಂದ ಈಗ ನೀವು ಮಳೆ ಒಳಗೆ ಹೊಡೆದಿದ್ದು. ಇಲ್ಲಾಂದ್ರೆ ಇದು ಸುಟ್ಟೋಗಿದೆ. ಮಳೆ ಒಳಗಡೆ ಹೊಡೆದಿದ್ರಂತೆ ಅದ್ರ ಎಫೆಕ್ಟ್ ಕಡಿಮೆ ಆಗಿದೆ. ಆಲ್ರೆಡಿ ನೀವು ಹಾಲು ಸಕ್ಕರೆ ಹೊಡೆದಿರೋದು ಒಂದು ಕಾರಣ. ಈಗ ಪರವಾಗಿಲ್ಲ. ಇನ್ನು ನನ್ನ ಹತ್ರ ಒಂದು 2-3 ಔಷಧಿ ನಾವು ಹೇಳಿದ್ರೆ ಸರಿಪಡಿಸೋದು ಜಾಸ್ತಿ ಚಾನ್ಸ್ ಇದೆ. ನೀವು ಸರಿಪಡಿಸ್ಬೇಕಾದ್ರೆ ನಾವು ಮಾತಾಡ್ತೀವಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ, ನಿಮ್ದು. ಸರ್, ನಾವು ಯಾಕಂದ್ರೆ ನಾವು ಡಿಪಾರ್ಟ್ಮೆಂಟ್ ಅವರಲ್ಲ, ನಾವು ಇನ್ನೇನು ಕೇಳ್ತಿಲ್ಲ. ಯಾರು ಕೆಡ್ಲಿ ಅಂತ ಅನ್ನಕ್ಕಿಲ್ಲ, ಸರಿ ಆಗ್ಲಿ ಅಂತ ನಾವು ಕೇಳ್ತಾ ಇರೋದು. ಸರಿ ಮಾಡೋದಕ್ಕೆಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದು ನಿಮ್ಮನ್ನು ಕರ್ಸ್ಕೊಂಡ್ರೆ ಯಾಕೆ ಸರ್? ಇದನ್ನ ಏನಾಗಿದೆ ಹೇಳಿ ಅಂತ ಸರಿ ಮಾಡಿ ಅಂತಾನೆ ತಾನೆ. ಈ ರೈತರು ಗೊತ್ತಿಲ್ದಿರೋದನ್ನ ಅಧಿಕಾರಿಗಳ ಮುಖಾಂತರ ತಿಳ್ಕೊಳಕ್ಕೋಸ್ಕರ ಕೇಳ್ತಾ ಇರೋದು. ಕರ್ಸಿ, ಯಾರು ಬೇಕಾದ್ರೆ ಕರ್ಸಿ. ನಾನು ಹೇಳೋದು ಒಂದೇ ಮಾತು. ಅವ್ರು ಯಾಕೆ ನಮಗೂ ಅಂಗಡಿಯವ್ರಿಗೆ ಏನ್ ಸಂಬಂಧ? ಅದಕ್ಕಿಂತ ಉತ್ಪನ್ನ ನಮ್ಗೆ ಯಾವುದು ಇಲ್ಲ, ಯಾರು ಬೇಕಾಗಿಲ್ಲ. ಕೆಲಸ ಮಾಡಿದ್ದೀವಿ. ಆಯ್ತದೆ ಅಂದ್ರೆ ನಾವು ಏನು ಪ್ರಯತ್ನ ಬೇಕಾದ್ರೂ ಮಾಡಲ್ಲ. ಅಲ್ಲೇ ಗೇಟ್ ಹಾಕೊಂಡು ನೋಡಿ ಸರ್, ಅದು ಬರುತ್ತೆ, ಆ ರೀತಿ ಬರುತ್ತೆ. ಅದೇ ಯಾವ್ದು ಜಾಸ್ತಿ ಔಷಧಿ ಜಮೀನು ಯಾರ್ದು ನೋಡಿ. ಶುಂಠಿ ಹಾಕಿದ್ದು ಒಳ್ಳೆ ಭಾರಿ ಸಖತ್ತಾಗುತ್ತೆ. ಇದು ಈ ತಂಡೆ ಆಗಿ ಇದಾಗಿ ಒಂಡೆ ಆಗಿ ಒಳ್ಳೆ ಇದಾಗಿ ಮಾಡಿಲ್ಲ ಸರ್. ಇದನ್ನ 50ರಿಂದ 75 ml ಕೂಡ ಜಾಸ್ತಿನ ಸ್ಪ್ರೇ ಮಾಡಿ. ನಿಮಗೆ ಎಷ್ಟು ಇದು ಕಾಸ್ಟ್ಲಿ ಔಷಧಿ, ನೀವು ಅವ್ರ ಹತ್ರ ಇನ್ನೊಂಚೂರು ಜಾಸ್ತಿ ಕೂಡ ತಗೊಂಡ್ಬಿಡಿ. ಫಸ್ಟ್ ಸ್ಪ್ರೇ ಮಾಡಿ, ನಾನು ಹೇಳೋದು ಕೇಳಿ, ಸ್ಪ್ರೇ ಮಾಡಿ. ಆಮೇಲೆ ನೋಡೋಣ, ಬಂದಿಲ್ಲ ಅಂದ್ರೆ ಅವ್ರ ಹತ್ರ ನೀವೇನು ಎಲ್ಲ ಹೋಗಿದ್ದಾರೆ, ಊರವರೆಲ್ಲ ಹೋಗಿದ್ದಾರೆ. ಎಲ್ಲ ಊರವರೇ ಹೋಗಿರೋದು. ಅಲ್ಲಿ ಬೇರೆ ಯಾರು ಇದು ಮೈಸೂರಿಂದ ಡಿಸ್ಟ್ರಿಕ್ಟ್ ರೈತರದೇ ಅಲ್ಲಿ ಅರ್ಧ ಜನ ಅಲ್ಲೇ ಇದ್ದಾರೆ. ನಾವು ಈಗ ಅವ್ನು ಅಂಗಡಿ ಸುಮಾರು ಜನ ಬೇರೆ ತೊಂದರೆ ಆಗಿದೆಯಾ ಮತ್ತೆ ನಾನು ಯಾರು ಸಪೋರ್ಟ್ ಮಾಡ್ತಾರೆ ಹಂಗೆ ತೊಂದರೆ ಆಗಿದೆಯಾ ಬೇರೆಯವ್ರಿಗೆ ಹೇಳಿ. ಬೇರೆಯವ್ರು ನಿಮ್ದು ಹೇಳಿ, ಬೇರೆಯವ್ರದ್ದು ಹೇಳಿ. ನಮ್ದು ಬೇರೆ ಅವ್ರ ಬೇರೆನಾ? ಅದನ್ನೇ ಹೇಳ್ತೀನಿ.
ಸೈಂಟಿಸ್ಟ್ ಏನು ಯಾರ ಹತ್ರ ಮಾತಾಡಲ್ಲ. ಆಯ್ತಾ ಆಮೇಲೆ ಏನು ಬೇರೆಯವ್ರು ಮಾತಾಡೋದ್ರಿಂದ ನಾವು ಬಂದಿರೋದು. ಬೆಳೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಕ್ರಮಕ್ಕೆ ಟೈಮ್ ಇದೆಯಲ್ಲ ಮಾಡಿ. ಏನಂದ್ರು ಸರ್ ನೀವು ಹೇಳಿ ಸರ್ ಏನಂದ್ರೆ ಹೇಳಿ ಅವರು ಮಹೇಶಣ್ಣವರೇ ಹೇಳ್ಬೇಕು. ತಡ್ರಿ ಏನು ಹೇಳಿದ್ರು ಸರ್ ಔಷಧಿ ಎಲ್ಲ ಚೆಕಪ್ ಮಾಡ್ತಿದ್ದೀವಿ ಅದು ಕರೆಕ್ಟಾಗಿ ಐತೆ ಏನು ಎಕ್ಸ್ಪೈರ್ ಆಗಿಲ್ಲ ಅಂತ ನೀವೆಲ್ಲ ಹೇಳಿದ್ರಿ. ಅವತ್ತು ಫೋನ್ ಮಾಡಿದಾಗ ನಾವು ಮಣ್ಣಿಂದ ಬಂದೈತೆ ಕಣೆ ಅಂತ ನೀವು ಅಂದ್ರಿ. ನಾನು ಇನ್ನೂ ಫೋಟೋನೇ ಹಾಕಿರ್ಲಿಲ್ಲ. ಅದೇ ರೀತಿ ಹೇಳಿದೆ ಸರ್. ಯಾಕೆ ಹೇಳಿಲ್ಲ ಸರ್ ಫೋನ್ ಈಗ ಫೋನಲ್ಲಿ ಇದೀಗ ಇದು ಮಾಡಿಬಿಟ್ಟು ಕಾಲೇಜ್ ಮಾಡಿ ವಿಚಾರ ಬುಡು ಮಂಜ ಈಗ ಏನಾದ್ರೂ ಅಲ್ಲ ಕಣ ಏನಾಗೈತೆ ಆಗದೆ ಬಗೆಹರಿಸಬೇಕು ಈಗ ರೈತರಲ್ಲಿ ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ ನಮ್ಮ ಒಂದೇ ನಮ್ದಾರೆ ಎಲ್ಲ ಒಂದೇ ಪಾಪ. ಈಗ ಔಷಧಿ ತಂದು ಹೊಡೆಯದ ನಾಳೆ ನೋಡೋಣ ಇನ್ನು ಎರಡು ದಿನ ಅವ್ರು ಹೇಳೋರೆ. ನೋಡ್ಬಿಟ್ಟು ಈ ಥರ ಮಾಡಿದ್ರಾಯ್ತು. ನಮ್ಮ ಈಗ ಮಹೇಶಣ್ಣವರು ಅವರೇ ಅವಾಗ ನಮ್ಮ ತಂಬಾಕು ಇವರೆಲ್ಲ ಬಂದವ್ರೆ. ಅವ್ರ ಮಾತಿಗೆ ಬೆಲೆ ಕೊಡೋಣ.